ಏನು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಘೋರ ದುರಂತದಲ್ಲಿ 4 ಯುವಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಈಗ ಸ್ಥಳಕ್ಕೆ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ನಮ್ಮ ಜೊತೆಗಿದ್ದಾರೆ, ಬಂದಿದ್ದಾರೆ. ಸರ್ ಹೇಳಿ ಸರ್, ಏನಾಗಿದೆ ಸರ್ ನಿಮ್ಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ? ರಿವರ್ಸ್ ತೆಗಿಬೇಕಾದ್ರೆ ಇವತ್ತು ಒಂದು ಆಘಾತಕಾರ ಘಟನೆ ನಮ್ಮ ಶಾಂತಿಗ್ರಾಮ ಹೋಬಳಿ ನಮ್ಮ ಗೋರೂರು ಲಿಮಿಟ್ಸಲ್ಲಿ ಮೊಸಳೆ ಹೊಸಳ್ಳಿ ಭಾಗದಲ್ಲಿ ಏನಿವತ್ತು ಒಂದು ಗಣೇಶೋತ್ಸವ ನಡೀತಾ ಇತ್ತು. ಅದರಲ್ಲಿ ಒಂದು ಕಂಟೈನರ್ ಲಾರಿ ಬಂದು ಹೋಗುವಂಥ ಪ್ರೊಸೆಷನ್ಗೆ ದಿಢೀರ್ನ ಡಿಕ್ಕಿ ಹೊಡೆದಿದೆ. ಅದರಲ್ಲಿ ಇವಾಗ ತಾನೇ ನಾವು ಸಾವಿನ ಸಂಖ್ಯೆ ಎಷ್ಟಾಗಿದೆ ಅನ್ನೋದನ್ನು ನಾವು ಮಾಹಿತಿ ಪಡೆಯಬೇಕಾಗಿದೆ. ಈ ಒಂದು ದುರದೃಷ್ಟವಶಾತ್ ಆಗಬಾರ್ದಿತ್ತು, ಆದರೆ ಇದು ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಮುಂಜಾಗ್ರತಾ ಕ್ರಮವನ್ನು ನಾವು ತಗೊಂಡಿದ್ದರೂ ಸಹ ಈ ರೀತಿಯಾಗಿರೋದು ಒಂದು ದುರದೃಷ್ಟಕರ. ಇದಕ್ಕೊಂದು ಸೂಕ್ತ ತನಿಖೆಯನ್ನು ಮಾಡಿಸಿ ಯಾವ ಕಾರಣಕ್ಕಾಗಿ ಈ ಥರ ಆಗಿದೆ, ಜೊತೆಗೆ ಇಲ್ಲಿನ CCTV ಫುಟೇಜ್, ಅಕ್ಕಪಕ್ಕ ಅಂಗಡಿಗಳ CCTV ಫುಟೇಜ್ ತೆಗೆದು ತಪ್ಪು ಯಾರ್ದಿದೆ ಅನ್ನೋದನ್ನು ನೋಡಿ ಸೂಕ್ತವಾಗಿ ತನಿಖೆ ಮಾಡಲಿಕ್ಕೆ ನಾವು ನಮ್ಮ ಜಿಲ್ಲಾ SP ಅವರಿಗಾಗಿರ್ಬೋದು, ನಮ್ಮ ASP ಅವ್ರಿಗಾಗಿರ್ಬೋದು, ಸ್ಥಳೀಯ ಪೊಲೀಸರಿಗೂ ಸಹ ನಾವು ಆಗಲೇ ಸೂಚಿಸಿದ್ದೀವಿ. ಪಾರದರ್ಶಕವಾಗಿ ಒಂದು ತನಿಖೆಯನ್ನು ನಡೀತದೆ. ನಿಮ್ಗೆ ಗೊತ್ತಿಲ್ಲ ತಕ್ಷಣಕ್ಕೆ ಎಷ್ಟು ಜನ ಡೆತ್ ಆಗಿದೆ ಸರ್? ಅಲ್ಲ, ಇವಾಗ ನಾವು ಬಂದಿರೋದ್ರು ಟೋಟಲ್ ಆಗಿ ಇಲ್ಲ ಸುಮ್ಮನೆ ಈಗ ಎಷ್ಟು ಡೆತ್ಸ್ ಆಗಿದೆ ಅಂತ ಇವಾಗ ಮಾಹಿತಿ ತಗೋಬೇಕಾಗಿದೆ. ಫಸ್ಟು ಜನ ಕ್ರೌಡ್ ಜಾಸ್ತಿ ಆಗಿದೆ. ಮನವಿ ಮಾಡ್ತೀನಿ, ಸುಮ್ಮನೆ ಜನ ಬಂದು ಇಲ್ಲಿ ಜನಕ್ಕೆ ಇನ್ನೂ ಇರೋರಿಗೆ ಗಾಬರಿ ಮಾಡೋದು ಬೇಡ. ಹಾಗಾಗಿ ಡೆತ್ಸ್ ಎಷ್ಟಾಗಿದೆ ಅನ್ನೋದು ಜೊತೆಗೆ ಆಗಿದೆ ಅನ್ನೋದ್ರ ಜೊತೆಗೆ ಯಾಕೆ ಈ ರೀತಿ ಕಾರಣ ಆಯಿತು ಅನ್ನೋದನ್ನ ನಾವು ತಿಳ್ಕೊಳ್ಳುವಂಥದ್ದು ಮುಂಚೆ ಕೆಲಸ ಮಾಡಬೇಕಾಗಿದೆ. ಇದು ಸಂಸದರ ಮಾತುಗಳು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB TV9 ಹಾಸನ.